योगिने नाथाय रुक्मिणेशाय नमो वेदान्तवेदिने रामाय रामभद्राय रामचन्द्राय वेधसे रघुनाथाय नाथाय सीताय पते नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराजे हृद्याय शुद्धविद्याय मध्वाय नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम्। ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ. ಈಗ ಯಾರಿಗೆ ಧರ್ಮರಾಜನಿಗೆ ಆಶ್ಚರ್ಯ ಆಗಿಬಿಡ್ತು. ನಾರದರು ಹೇಳ್ತಾರೆ ಅಲ್ಲಿ ಮುತ್ತಿಗೆ ಬಿದ್ದಿದ್ದಾರೆ ದ್ವಾರಕೆಗೆ ಅಂತ ಹೇಳುವಾಗ ಕೇಳ್ತಾರೆ, ಈಗ ತಾನೇ ನಾವು ರಾಜಸೂಯ ಮಾಡಿ ನಮಗೆ ವೈರಿಯಾದದ್ದು ಒಬ್ಬನೇ, ಯಾರೋ ಅವ ಜರಾಸಂಧ, ಅವನನ್ನು ಸಂಹಾರ ಮಾಡಿ ಆಗಿದೆ. ಇನ್ನು ಬಾಕಿದ್ದವರೆಲ್ಲ ಕಪ್ಪ ಕೊಟ್ಟಿದ್ದಾರೆ, ಅಲ್ಲಿ ಮುತ್ತಿಗೆ ಹಾಕಿದ್ದಾರೆ ಅಂದರೆ ಏನು ವಿಷಯ ಅಂತ ಅವನಿಗೆ ಏನೋ ಅರ್ಥನೇ ಆಗೋದಿಲ್ಲ. ಅಷ್ಟಾಗುವಾಗ ಎಲ್ಲ ಹೇಳ್ತಾರೆ ಅದು ಅಲ್ಲಿ ಆಕ್ರಮಣ ಮಾಡಿದ್ದು ಸಾಲ್ವರಾಜ. ಸೊ ಆಯಿತಾ, ಅವನಿಗೆ ರುಕ್ಮಿಣಿ ಸ್ವಯಂವರದಲ್ಲಿ ಕೃಷ್ಣನಿಂದ ಸೋತು ಅವನು ಅವಮಾನಿತನಾಗಿ ಅವನು ಓಡಿ ಹೋದವನು. ಆವಾಗಲೇ ಅವನು ಏನು ಮಾಡಿದ್ದಾನೆ, ತೀರ್ಮಾನ ಮಾಡಿದ್ದಾನೆ ಏನಂತ ಹೇಳಿದರೆ ಈ ಯಾದವರ ವಂಶ ನಾಶ ಮಾಡಬೇಕು ಅಂತ. ಸೊ ಕೃಷ್ಣನನ್ನು ಮೊದಲು ಸೋಲಿಸಬೇಕು, ಕೃಷ್ಣನನ್ನು ಇಲ್ಲದಾಗೆ ಮಾಡಬೇಕು ಅಂತ. ಅದಕ್ಕೋಸ್ಕರ ರುದ್ರದೇವರ ಹತ್ರ ಏನು ಮಾಡಿದ್ದಾನೆ, ಯಾದವರ ವಂಶ ನಾಶ ಮಾಡಲಿಕ್ಕೆ ನನಗೆ ಏನು ಮಾಡಬೇಕು, ವರ ಕೊಡಬೇಕಂತ ರುದ್ರದೇವರು ಹಾ ಅಂತ ಹೇಳಿದ್ದಾರೆ. ಈಗ ಅವನು ಮುತ್ತಿಗೆ ಹಾಕಿದ್ದಾನೆ ಅಂತೇಳಿದರೆ, ಹಾಗಾದರೆ ಕಪ್ಪ ಕೊಡುವ ಟೈಮ್ನಲ್ಲಿ ಅವನು ತಪಸ್ಸು ಮಾಡ್ತಿದ್ದ. ಎಂಥ ತಪಸ್ಸು ಅಂದರೆ ಘೋರ ತಪಸ್ಸು ಮಾಡ್ತಿದ್ದವ. ದಿವಸಕ್ಕೆ ಒಂದೇ ಸಲ ಅದು ಹೊಯ್ಗೆ ತಿಂತಿದ್ದ, ಒಂದು ಮುಷ್ಟಿ ಅಷ್ಟೇ, ಮುಗಿದೋಯ್ತು, ಬೇರೆ ಏನು ತಿಂತಿರಲಿಲ್ಲ. ಸೊ ಆ ರೀತಿ ವರ್ಷಾನುಗಟ್ಟಲೆ ತಪಸ್ಸು ಮಾಡಿ ಆ ರುದ್ರದೇವರನ್ನು ಮೆಚ್ಚಿಸಿ ವರವನ್ನು ಪಡೆದ ಈ ಸಾಲ್ವರಾಜ. ಅಲ್ಲಿವರೆಗಾಗಿದೆ. ನೆಕ್ಸ್ಟ್ ಶ್ಲೋಕ ವೈಲರೆ 313. 313ನೇ ಶ್ಲೋಕ. ಶ್ರೀ ಗುರುಭ್ಯೋ ನಮಃ. ಸಶ್ರುತ್ವಾಮಾಗಧವಧಂ ದಿಶಾಂ ವಿಜಯಮೇವ ಚ ರಾಜಸೂಯಂ ಕೃತುಂ ಚೈವ ಶಿಶುಪಾಲವಧಂ ತತಃ. ಆ ಸಾಲ್ವರಾಜನು ಜರಾಸಂಧನ ಸಂಹಾರವನ್ನು, ಪಾಂಡವರ ಸರ್ವ ದಿಕ್ಕುಗಳ ಜಯವನ್ನು, ರಾಜಸೂಯ ಅವರು ಮಾಡಲ್ಪಟ್ಟಂತಹ ರಾಜಸೂಯ ಯಾಗ, ಹಾಗೆ ಶಿಶುಪಾಲನ ಸಂಹಾರ, ಇದೆಲ್ಲವನ್ನು ಕೇಳಿ ತಿಳಿದುಕೊಳ್ಳುತ್ತಾನೆ. ಸಶ್ರುತ್ವಾ ಮಾಗಧವಧಂ ದಿಶಾಂ ವಿಜಯಮೇವ ಚ ರಾಜಸೂಯಂ ಕ್ರತುಂ ಚೈವ ಶಿಶುಪಾಲವಧಂ ತಥಾ. ಇವನು ತಪಸ್ಸಿಗೆ ಹೋಗಿ ತಪಸ್ಸಿಂದ ರುದ್ರದೇವರನ್ನು ಮೆಚ್ಚಿಸಿ ವರ ಪಡೆದು ಬರುವ ಈ ಮಧ್ಯದಲ್ಲಿ ಏನೆಲ್ಲ ಆಗಿದೆ ಅನ್ನುವಂಥದ್ದು ವಿಷಯ ಗೊತ್ತಾಯ್ತು ಅವನಿಗೆ. ಸಶ್ರುತ್ವ ಏನು ಕೇಳಿ ತಿಳ್ಕೊಂಡ, ಏನಂತ, ಮಾಗಧವಧಂ ಅವನ ಗುರು. ಎಲ್ಲರಿಗೂ ಈ ರುಕ್ಮಿ, ಈ ಸಾಲ್ವರಾಜ, ಶಿಶುಪಾಲ ಇವರಿಗೆಲ್ಲ ರಿಂಗ್ ಲೀಡರು ಯಾರು ಅಂದರೆ ಜರಾಸಂಧ. ಸೊ ಇವರೆಲ್ಲ ರುದ್ರದೇವರ ಭಕ್ತರು. ಮಹಾರುದ್ರದೇವರ ಭಕ್ತ ಜರಾಸಂಧ. ಸೊ ಅವನು ಇವರಿಗೆಲ್ಲ ಏನಂತ ಹೇಳಿದರೆ ಮುಂದಾಳು ಆಗಿದ್ದ. ಸೊ ಜರಾಸಂಧನನ್ನೇ ಕೊಂದು ಹಾಕಿದರು ಅನ್ನುವಂಥದ್ದು ಅವನಿಗೆ ಏನದು ಆ ವಿಚಾರ ಅನ್ನುವಂಥದ್ದು ಅವನಿಗೆ ಗರ ಬಡ್ದಾಗ ಬಡೀತು ಅವನಿಗೆ. ಆ ನಂತರ ದಿಶಾಂ ವಿಜಯಮೇವ ಚ, ಪಾಂಡವರು ಏನು ಮಾಡಿದರಂತೆ, ರಾಜಸೂಯಂ ಕ್ರತುಂ ಚೈವ, ರಾಜಸೂಯ ಯಾಗ ಮಾಡಿದರಂತೆ. ರಾಜಸೂಯ ಯಾಗ ಸಹಿತ ಮಹಾನ್ ಅಶ್ವಮೇಧ ಯಾಗ ಮಾಡಿದರಂತೆ. ಕ್ರತುಂ ಮಾಡಿದರಂತೆ, ಚ ಅಂದರೆ ಕೂಡ, ಅಂದರೆ ಮಾಡಿಬಿಟ್ಟು ಅದಕ್ಕೆ ದಿಗ್ವಿಜಯಕ್ಕೆ ಹೋಗಿ ಬಂದ್ರಂತೆ. ಎಲ್ಲರ ಹತ್ರ ಕಪ್ಪ ಹಿಡ್ಕೊಂಡು ಬಂದ್ರಂತೆ. ದಿಶಾಂ ವಿಜಯ, ದಿಶಾಂ ಅಂದರೆ ದಿಕ್ಕುಗಳ, ವಿಜಯ ವಿಜಯಂ ಅಂತೇಳಿದರೆ ಎಲ್ಲ ದಿಕ್ಕುಗಳಿಗೂ ಹೋಗಿ ಎಲ್ಲರನ್ನು ಸೋಲಿಸಿ ಎಲ್ಲರ ಹತ್ರನೂ ಕಪ್ಪ ತಗೊಂಡು ಬಂದರು ಅಂತ ಹೇಳಿದರೆ, ಹಾಗಾದರೆ ಏನಿದು, ಏನಾಗಿ ಹೋಯಿತು ಅಂತೇಳಿದರೆ ಪಾಂಡವರು ಇವನಿಗೆ ದ್ವೇಷಿಗಳೇ. ಯಾಕಂದರೆ ಕೃಷ್ಣನ ಅನುಯಾಯಿಗಳು ತಾನೇ. ಕೃಷ್ಣ ಮಹಾದ್ವೇಷಿ ಇವನಿಗೆ, ಸಾಲ್ವರಾಜನಿಗೆ.
ಜರಾಸಂಧ ತನ್ನ ಅತೀ ದೊಡ್ಡ ಸ್ನೇಹಿತ, ತನ್ನ ಗುರು, ಅವನನ್ನೇ ಕೊಂದು ಹಾಕಿದ್ರಂತೆ. ಆಮೇಲಿಂದ ಶಿಶುಪಾಲ ವಧಂ ತಥಾ, ಶಿಶುಪಾಲನನ್ನು ಕೊಂದಾಕಿದ್ರಂತೆ ಅಂತ. ದೇವರೇ ಅಂತೇಳಿದರೆ ಎಲ್ಲ ಅವನಿಗೆ ಸಿಕ್ಕಿದ ವಿಚಾರ ಎಲ್ಲ ಅವನನ್ನು ದಂಗುಬಡಿಸಿತು, ಅವನನ್ನು ಕಂಗೆಡಿಸಿತು. ಅವನಿಗೆ ಅಂತೇಳಿದರೆ ಅವನು ಬಹಳ ಅಂತೇಳಿದರೆ ದುಃಖ ಪಡುವಂಥ ಶೋಕತಪ್ತನಾಗಿ ಬಿಟ್ಟ ಸಾಲ್ವರಾಜ. ಅಂತೇಳಿದರೆ ತನಗೆ ಯಾರೆಲ್ಲ ಬೇಕಾದವರಿದ್ದರೋ, ತನಗೆ ಯಾರೆಲ್ಲ ಬಲ ಕೊಡುವವರಿದ್ದರೋ ಅವರೆಲ್ಲ ಸತ್ತೋದ್ರು. ಯಾರನ್ನು ನಾನು ದ್ವೇಷ ಮಾಡ್ತೇನೋ ಅವರಿಲ್ಲಿ ಮಹಾನ್ ಬಲವಂತರಾಗಿ ಬಿಟ್ಟಿದ್ದಾರೆ, ಮಹಾನ್ ಕೀರ್ತಿವಂತರಾಗಿ ಬಿಟ್ಟಿದ್ದಾರೆ, ಮಹಾನ್ ಸಂಪತ್ತುಳ್ಳವರಾಗಿ ಬಿಟ್ಟಿದ್ದಾರೆ ಅಂತ ಈ ವಿಷಯ ಕೇಳಿದಾಗ ಇವನಿಗೆ ಭೂಮಿಯೇ ಏನಾದರೂ ಹೋಳಾಗಿ ಬಿಟ್ಟು ಒಳಗೆ ಭೂಮಿ ಒಳಗೆ ಹೋದಾಗಾಯ್ತು ಅವನಿಗೆ. ಆ ರೀತಿ ಅಂತೇಳಿದರೆ ಅವನಿಗೆ ಕಂಗಾಲಾಗಿ ಬಿಟ್ಟಿದ್ದಾನೆ ಈ ಸಾಲ್ವರಾಜ. ಸೊ 313ನೇ ಶ್ಲೋಕಕ್ಕೆ ಆ ಸಾಲ್ವರಾಜ ಜರಾಸಂಧನ ವಧೆ, ಮಾಗಧ ವಧಂ, ಮಗಧ ದೇಶದ ರಾಜ ಜರಾಸಂಧನ ವಧೆ, ಆಮೇಲೆ ಪಾಂಡವರ ದಿಗ್ವಿಜಯ, ವಿಜಯಂ ಏವಚ ದಿಶಾಂ, ದಿಕ್ಕುಗಳ ವಿಜಯ ಅಂದರೆ ದಿಕ್ಕುಗಳ 4 ದಿಕ್ಕಿಗೆ ಹೋಗಿ ಎಲ್ಲ ಅಲ್ಲಿರುವಂಥ ಎಲ್ಲ ರಾಜರುಗಳನ್ನು ಸೋಲಿಸಿ ಕಪ್ಪ ಹಿಡ್ಕೊಂಡು ಬಂದಿದ್ದಾರೆ. ರಾಜಸೂಯ ಯಾಗ ಮಾಡಿದ್ರಂತೆ. ರಾಜಸೂಯ ಯಾಗ ಮಾಡಿ ಮಹಾನ್ ಯಶಸ್ವಿಗಳಾಗಿದ್ದಾರೆ. ಬಹಳ ಒಳ್ಳೆ ರೀತಿಯಲ್ಲಿ ಲಕ್ಷಗಟ್ಟಲೆ ಬ್ರಾಹ್ಮಣರಿಗೆ ಎಲ್ಲ ಬೇಕಾದಷ್ಟು ಅನ್ನದಾನ, ಬೇಕಾದಷ್ಟು ಕೈತುಂಬ ದಕ್ಷಿಣೆ, ಅವರಿಗೆ ಬೇಕಾದ ವಸ್ತುಗಳ ದಾನವೆಲ್ಲ ಕೊಟ್ಟು ಕಳಿಸಿದ್ದಾರೆ ಅಂತೇಳಿದರೆ ಈ ರೀತಿ ಇಷ್ಟು ತನಕ ಆಗಲಿಲ್ಲ ಈ ಭೂಮಿಯಲ್ಲಿ. ಮೊದಲು ಹೀಗೆ ಆಗಿದ್ದು ಚತುರ್ಮುಖ ಬ್ರಹ್ಮದೇವರು ಮಾಡಿದ್ದು, ಈಗ ನಂತರದ್ದು ಇದೇ ರಾಜಸೂಯ ಯಾಗ ಈ ನಮೂನೆಯಲ್ಲಿ. ಹಾಗಾದರೆ ಯುಧಿಷ್ಠಿರ ರಾಜಾಧಿರಾಜ ಆಗಿದ್ದಾನೆ. ಇದು ಎಲ್ಲ ವಿಚಾರ ಅವನಿಗೆ ಮಹಾಶೋಕಕ್ಕೆ ಈಡು ಮಾಡಿತು. ಶಿಶುಪಾಲನ ವಧೆಯನ್ನು ಎಲ್ಲ ಕೇಳಿದ ಶುತ್ವ. ಹಾಗೆ ಅವನು ತಪಸ್ಸಿಗೆ ಹೋಗಿ ವಾಪಸ್ಸು ಬರುವ ಈ ಮಧ್ಯದಲ್ಲಿ ಜರಾಸಂಧ ವಧೆಯಿಂದ ಪ್ರಾರಂಭಿಸಿ ಶಿಶುಪಾಲ ವಧೆಯವರೆಗೆ ಪಾಂಡವರ ವಿಜಯ ಕಾರ್ಯ ನಡೆದಿತ್ತು. ಇದನ್ನೆಲ್ಲ ಕೇಳಿದ ಸಾಲ್ವರಾಜ ಕೋಪದಿಂದ ಮುಗಿಸಿಬಿಡ್ತೇನೆ ಅಂತೇಳಿ ಯಾದವರ ಮೇಲೆ ಯುದ್ಧಕ್ಕೆ ತೆರಳಿದ. ಯಾಕಂತೇಳಿದರೆ ರುದ್ರದೇವರದ್ದು ವರ ಹಿಡ್ಕೊಂಡು ಬಂದಿದ್ದಾನೆ, ಇನ್ನೀಗ ಯಾದವರನ್ನು ಮುಗಿಸಿಬಿಡ್ತೇನೆ ಅಂತ ಹೊರಟಿದ್ದಾನೆ. ಅಂದರೆ ಕಣ್ಣು ಯಾರ ಮೇಲೆ ಇರೋದು? ಕೃಷ್ಣನ ಮೇಲೆ. ಏನಾರೆ ಯದೋನ್ ಪ್ರತ್ಯುದ್ಯಮಂ ತೂರ್ಣಂ ಕರೋತೀತಿ ನಿಶಮ್ಯತ ಸಮೈಕ್ಷ ಧರ್ಮಜಃ ಕೃಷ್ಣ ಮುಖ ಶೀತಾಂಶು ಮಂಡಲಂ. 314ನೇ ಶ್ಲೋಕ. ಈ ಸಾಲ್ವರಾಜನು ಯಾದವರನ್ನು ಕುರಿತು ಶೀಘ್ರದಲ್ಲಿ ಯುದ್ಧ ಮಾಡುತ್ತಾನೆ. ಹೀಗೆ ನಾರದರಿಂದ ಹೇಳಲ್ಪಟ್ಟ ಆ ಮಾತನ್ನು ಧರ್ಮರಾಜನು ಕೇಳಿ ಯಾವುದೇ ಭಾವನೆ ತೋರಿಸದ ಶ್ರೀಕೃಷ್ಣನ ಮುಖ ನಿಲ್ಲುವ ಚಂದ್ರಮಂಡಲವನ್ನು ನೋಡುತ್ತಾನೆ. ಯದೂನ್ ಪ್ರತ್ಯುದ್ಯಮಂ ತೂರ್ಣಂ ಕರೋತೀತಿ ನಿಶಮ್ಯ ತತ್ ಸಮೈಕ್ಷತ್ ಧರ್ಮಜಃ ಕೃಷ್ಣ ಮುಖ ಶೀತಾಂಶು ಮಂಡಲಂ. ಯದೂನ್ ಅಂದರೆ ಯಾದವರನ್ನು ಪ್ರತಿ ಅವರನ್ನು ಕುರಿತು ಉದ್ಯಮಂ ಸಾಹಸ ಮಾಡಿದ್ದಾನೆ. ಅವರನ್ನು ಸೋಲಿಸಿಬಿಡ್ತೇನೆ, ಕೃಷ್ಣನನ್ನು ಸೋಲಿಸಿ ಕೃಷ್ಣನನ್ನು ಮುಗಿಸಿಬಿಡ್ತೇನೆ ಅಂತ ಬಂದಿದ್ದಾನೆ ಸಾಲ್ವರಾಜ. ಯದೂನ್ ಪ್ರತಿ ಉದ್ಯಮಂ ತೂರ್ಣಂ ಓಡಿಕೊಂಡು ಬಂದಿದ್ದಾನೆ. ಯಾಕೆ? ರುದ್ರದೇವರದು ವರ ಸಿಕ್ಕಿದೆ, ಅವರನ್ನು ಸೋಲಿಸೇ ಬಿಡ್ತೇನೆ ಈಗ ಅಂತ. ತೂರ್ಣಂ ಅಂದರೆ ಎಷ್ಟು ಬೇಗ ಸೋಲಿಸ್ತೇನೆ ಅಂತ ಅವನಿಗೆ ಅವಸರ ಆಗಿದೆ. ಇಲ್ಲಿ ಇಷ್ಟೆಲ್ಲ ಎಲ್ಲ ಏನು ಬಂದಿದೆ, ಎಲ್ಲ ವಿಚಾರಗಳು ಎಲ್ಲ ಏನಾಗಿದೆ ಅಂತ ಕೇಳಿದರೆ, ಅಯ್ಯೋ ಜರಾಸಂಧನನ್ನು ಕೊಂದುಬಿಟ್ರು, ಶಿಶುಪಾಲನನ್ನು ಕೊಂದುಬಿಟ್ರು ಅಂದರೆ ಏನೆಲ್ಲ ತಾನು ಕೇಳಬಾರ್ದೋ ಅಯ್ಯೋ ಅದನ್ನೇ ಕೇಳಬೇಕಾಯ್ತಲ್ಲ ಅಂತ ಹೇಳ್ತಾ ಇದ್ದಾನೆ. ಪಾಂಡವರು ದೊಡ್ಡ ಯಾಗ ಮಾಡಿದ್ರಂತೆ, ಆ ಕೃಷ್ಣನೇ ನಿಂತು ಮಾಡಿಸಿದಂತೆ. ಅಯ್ಯೋ ಕೃಷ್ಣ ಕೃಷ್ಣ ಅಂತೇಳಿ ತನ್ನ ದ್ವೇಷಿ, ನನ್ನ ಶತ್ರು ಹೆಸರೇ ಹೇಳ್ತಾರೆ ಎಲ್ಲರೂ ಅಂತೇಳಿ ಏನಾಗಿದೆ, ಹೊಟ್ಟೆಯಲ್ಲಿ ಬೆಂಕಿ ಬರ್ತಾ ಇದೆ ಸಾಲ್ವರಾಜನಿಗೆ. ಹೇಗಿದ್ದರೂ ವರ ಸಿಕ್ಕಿದೆಯಲ್ಲ, ಯಾದವರನ್ನು ಸೋಲಿಸಿ ಬಿಡ್ತೇನೆ ಅಂತ ಓಡಿಕೊಂಡು ಬಂದಿದ್ದಾನೆ. ಯದೂನ್ ಪ್ರತಿ ಉದ್ಯಮಂ ಸಾಹಸ ಪ್ರಯತ್ನ ಉದ್ಯಮ ಕಾರ್ಯ
ಸೊ ಮಾಡಿದ್ದಾನೆ. ತೂರ್ಣಂ ಕೂಡ್ಲೆ, ಕರೋತಿ ಇತಿ ನಿಶಮ್ಯ ತತ್, ಈ ಎಲ್ಲ ಯಾವುದು ಈ ಎಲ್ಲ ಏನು ನ್ಯೂಸ್ ಕೇಳಿದ್ದಾನೋ ನಿಶಮ್ಯ ಅಂದರೆ ಕೇಳಿ ನೋಡಿ ಎಲ್ಲ ಏನು ವಿಚಾರಗಳು ತಾನಿಗೆ ಒಂದೂ ಇಷ್ಟ ಆಗದ ವಿಚಾರಗಳೇ ಎಲ್ಲ ಕೇಳಿಬಿಟ್ಟಿದ್ದಾನೆ. ನಿಶಮ್ಯ ತತ್ ಕರೋತೀತಿ, ಏನು ಯಾವುದವರನ್ನು ಸೋಲಿಸಿಯೇ ಬಿಡ್ತೇನೆ. ಕರೋತಿ ಮಾಡ್ತೀನಿ, ಕರೋತಿ ಇತಿ ಇವರಿಗೆ ಏನು ಮಾಡ್ತೀನಿ, ಶಾಸ್ತಿ ಮಾಡ್ತೀನಿ ಇವತ್ತು ಅಂತ ಬಂದಿದ್ದಾನೆ. ಕಪ್ಪ ತಗೊಂಡು ಹೋಗಿದ್ದಾರಲ್ಲ ಎಲ್ಲರ ಹತ್ರನೂ ಯಾರೂ ಒಂದು ಪ್ರತಿಭಟಿಸಲೇ ಇಲ್ಲ, ಯಾರೂ ವಿರೋಧಿಸಲಿಲ್ಲ ಅಂತೇಳಿದರೆ ಅನ್ಕಂಟೆಸ್ಟೆಡ್ ಆಗಿಬಿಡ್ತಲ್ಲ ಅಂತ ಹೊಟ್ಟೆ ಉರಿ ಆಗಿದೆ, ಕೆಂಡಾಬಂಡ ಆಗಿಬಿಟ್ಟಿದ್ದಾನೆ ಸಾಲ್ವರಾಜ. ಈ ವಿಷಯ ನಾರದರಿಂದ ಕೇಳ್ತಾ ಇರೋದು ಇದೆಲ್ಲ ವಿಷಯ. ಯಾರು? ಧರ್ಮರಾಜ ಕೇಳಿದ್ದಕ್ಕೆ ನಾರದರು ಹೇಳುವಂಥದ್ದು. ಜೊತೆಯಲ್ಲಿ ಕೃಷ್ಣ ಕೂತಿದ್ದಾನೆ. ಕೃಷ್ಣ ಇನ್ನೂ ಅಲ್ಲಿಂದ ಹೊರಡಲಿಲ್ಲ, ಕೃಷ್ಣ ಅಲ್ಲೇ ಇದ್ದಾನೆ. ಸೊ ಕೃಷ್ಣ ಹೊರಟದ್ದು ಯಾವಾಗ ಅಂದರೆ, ಯಾವಾಗ ಕೃಷ್ಣ ಹೊರಟನೋ ಆವಾಗ ವಿದುರ ಬಂದದ್ದು ಅಂತ. ಇನ್ನೂ ವಿದುರ ಇಲ್ಲಿ ದಾರಿಯಲ್ಲಿದ್ದಾನೆ ಅಷ್ಟೇ, ಇನ್ನೂ ಬರಲಿಲ್ಲವ. ಸೊ ಆವಾಗ ಮೊದಲೇ ಹೇಳಿಬಿಟ್ರು, ವಿದುರ ಹೋಗುವಾಗ ಕೃಷ್ಣ ಹೋಗಿ ಆಗಿದೆ ಅಂತ ಹೇಳಿದರು. ಅಂದರೆ ಕೃಷ್ಣ ಹೋಗುವ ಮೊದಲು ಇದಿಷ್ಟೆಲ್ಲ ನಡೆದಿದೆ. ಸೊ ನಂತರ ಇಷ್ಟಾಗುವಾಗ ಧರ್ಮರಾಜನಿಗೆ ತಲೆ ಬಿಸಿ ಆಯಿತು. ಪಾಪ, ಅಂದರೆ ಕೃಷ್ಣ ಭಗವಂತ ನಮ್ಮ ಒಳಿತಿಗೋಸ್ಕರ ಏನು ಮಾಡಿದ್ದು, ಇಲ್ಲಿ ಬಂದು ಜರಾಸಂಧನ ಸಂಹಾರ, ಒಂದು ವೇಳೆ ಆ ಭೀಮಾರ್ಜುನನ್ನು ಕರ್ಕೊಂಡು ಹೋಗಿಬಿಟ್ಟು ಕೃಷ್ಣ ಇಲ್ಲದಿದ್ದರೆ ಜರಾಸಂಧನನ್ನು ಕೊಲ್ಲಿಕ್ಕಾಗ್ತದ? ಸೊ ಜರಾಸಂಧನ ಸಂಹಾರ ಆಗದೇ ಹೋಗಿದ್ದರೆ ರಾಜಸೂಯ ಯಾಗ ಆಗ್ತಿತ್ತ? ಇಷ್ಟು ಒಳ್ಳೆ ರೀತಿಯಲ್ಲಿ ರಾಜಸೂಯ ಯಾಗ ಮಾಡಿಬಿಟ್ಟು ಅಪಾರ ಯಶಸ್ಸು ಗಳಿಸಿದ್ದಾರೆ ಯಾರು? ಯುಧಿಷ್ಠಿರಾದಿಗಳು. ಈಗ ಯುಧಿಷ್ಠಿರಾದಿಗಳ ತಂದೆ ಪಾಂಡುರಾಜ ಈಗ ಹರಿಶ್ಚಂದ್ರನೊಟ್ಟಿಗೆ ಕೂತ್ಬಿಟ್ಟೆ ಆಗಿರ್ಬೋದು. ಈಗ ಏನಂತ ಹೇಳಿದರೆ ಯಮಧರ್ಮರಾಯನ ಸಭೆಗಿಂತ ಮುಂದೆ ಹೋಗಿರಲಿಲ್ಲ ಅವನು. ಯಾರು? ಹರಿಶ್ಚಂದ್ರ. ಅವನು ಇಂದ್ರನ ಸಭೆಗೆ ಹೋಗಿದ್ದಾನ ಅಂತ ತಲೆ ಬಿಸಿಯಾಗಿತ್ತು ಪಾಂಡುರಾಜನಿಗೆ. ಅವನು ಹೇಗೆ ಹೋದ? ಯಾಕಂತ ಹೇಳಿದ್ರೆ ಅವನು ರಾಜಸೂಯ ಯಾಗ ಮಾಡಿದ್ದಂತೆ. ಅದಕ್ಕೋಸ್ಕರ ಹೇಳಿ ಕಳಿಸಿದ ನಾರದರ ಹಿಂದಿನ ಸಲ ನಾರದರು ಬರುವಾಗ ಹೇಳಿ ಹೋಗಿದ್ದಾರೆ, ರಾಜಸೂಯ ಯಾಗ ನೀನು ಮಾಡಬೇಕು ಅಂತ. ಸೊ ಮಾಡಿದ್ದಾರೆ ಇವರು. ಆದರೆ ಅದರ ಲೆಕ್ಕ ಪ್ರಕಾರ ಈಗ ಪಾಂಡುರಾಜ ಇಂದ್ರನ ಸಭೆಗೆ ಹೋಗಿ ಯಾರ ಜೊತೆ ಕೂತಿರಬೇಕು? ಹರಿಶ್ಚಂದ್ರ ಮಹಾರಾಜರ ಜೊತೆಗೆ ಒಟ್ಟಿಗೆ ಕೂತು ಏನು ಪೋಸ್ ಕೊಡ್ತಾ ಇರ್ಬೋದು ಅಂತೇಳಿದರೆ ಬಹಳ ಸಂತೋಷ ಆಗಿರ್ಬೋದು ಪಾಂಡುರಾಜನಿಗೆ. ಇಲ್ಲಿ ಯುಧಿಷ್ಠಿರ ರಾಜಾದಿರಾಜ ಆಗಿದ್ದಾನೆ. ಎಲ್ಲ ಹೌದು, ಎಲ್ಲ ಇದು ಯಾರಿಂದ ಆದದ್ದು? ಕೃಷ್ಣನಿಂದ ಆದದ್ದು. ಗೊತ್ತಿಲ್ವಾ ಯುಧಿಷ್ಠಿರನಿಗೆ? ಗೊತ್ತಿದೆ, ನೆನಪಾಯಿತು. ಕೃಷ್ಣನಿಂದ ಇದೆಲ್ಲ ಆಯಿತು. ಪಾಪ ಕೃಷ್ಣ ಇಲ್ಲಿದ್ದಾನೆ, ಅಲ್ಲಿ ದ್ವಾರಕೆಯಲ್ಲಿ ಕೃಷ್ಣ ಇಲ್ಲ. ಈಗ ನನ್ನಿಂದಾಗಿ ಅಂದರೆ ಏನು ಇವನಿಗೆ ಒಂಥರ ಗಿಲ್ಟಿ ಫೀಲಿಂಗು. ಯಾರಿಗೆ? ಯುಧಿಷ್ಠಿರನಿಗೆ. ಈಗ ಕೃಷ್ಣ ಇಲ್ಲಿದ್ದಾನೆ, ಅಲ್ಲಿ ದ್ವಾರಕೆಗೆ ಮುತ್ತಿಗೆ ಬಿದ್ದಿದೆ. ಅಯ್ಯೋ ದೇವರೇ, ನನ್ನಿಂದಾಗಿ ಕೃಷ್ಣ ಇಲ್ಲಿದ್ದಾನೆ, ನಮ್ಮಿಂದಾಗಿ ನಮ್ಮ ರಾಜಸೂಯ ಯಾಗ ಆಗಬೇಕಿದ್ದರೆ ಕೃಷ್ಣನಿಂದ ಆದದ್ದು. ಕೃಷ್ಣ ಇಲ್ಲಿದ್ದಾನೆ, ಇನ್ನೂ ಅಲ್ಲಿ ಹೋಗಲಿಲ್ಲ, ಅಲ್ಲಿ ಇದಾಗ್ತಾ ಇದೆ, ಮುತ್ತಿಗೆ ಹಾಕಿದ್ದಾರೆ ಅಂಥೇಳಿ ಯುಧಿಷ್ಠಿರನಿಗೆ ಒಂಥರ ಏನಂತೇಳಿದರೆ ಮುಜುಗರ. ಏನು ಮುಜುಗರ ಅಂತೇಳಿದರೆ, ಅಯ್ಯೋ ನನ್ನಿಂದಾಗಿ ಕೃಷ್ಣ ಇಲ್ಲಿದ್ದಾನಲ್ವಾ, ದ್ವಾರಕೆಗೆ ಮುತ್ತಿಗೆ ಬೀಳುವಾಗ ಕೃಷ್ಣ ಅಲ್ಲಿರಬೇಕಾಗಿತ್ತಲ್ವಾ, ಅಯ್ಯೋ ದೇವರೇ ಅಂತ ಹೇಳ್ಕೊಂಡು ಧರ್ಮರಾಜನಿಗೆ ಕನ್ಫ್ಯೂಷನ್, ಅಂದರೆ ತಲೆಬಿಸಿಯಾಗಿದೆ. ಧರ್ಮಜಃ, ಯಮಧರ್ಮರಾಯನ ಮಗ ಯುಧಿಷ್ಠಿರ, ಧರ್ಮರಾಜ ಸಮೈಕ್ಷತ್, ನೋಡಿದ ಯಾರ ಮುಖವನ್ನು? ಕೃಷ್ಣನ ಮುಖ ನೋಡಿದ. ಯುಧಿಷ್ಠಿರ ಕೃಷ್ಣನ ಮುಖ ನೋಡುವಾಗ ಆ ಯುಧಿಷ್ಠಿರನಿಗೇನಾಗಿದೆ? ಮುಖ ಎಲ್ಲ ಸೊರಗಿ ಹೋಗಿದೆ. ಅಯ್ಯೋ ನನ್ನಿಂದಾಗಿ ಕೃಷ್ಣನಿಗೆ ಈ ರೀತಿ ದ್ವಾರಕೆಗೆ ಆಪತ್ತು ಬಂತಲ್ಲ ಅಂತೇಳಿಬಿಟ್ಟು ಆಗ ಕೃಷ್ಣ ಮುಖ ನೋಡುವಾಗ ಕೃಷ್ಣನ ಮುಖ ಹೇಗಿತ್ತು ಅಂತ ಕೇಳಿದರೆ ಶೀತಾಂಶು ಮಂಡಲಂ. ಶೀತಾಂಶು ಅಂತೇಳಿದರೆ ತಂಪು ಇರುವುದು. ಸೂರ್ಯನ ಬೆಳಕು ಹೇಗಿದೆ? ಅಯ್ಯಯ್ಯೋ ತಪ್ತ ಇದು, ಅಂದರೆ ತಾಪ. ಸೂರ್ಯನ ಬೆಳಕು, ಅಲ್ಲಿ ಸೂರ್ಯನ ಬಿಸಿಲಲ್ಲಿ ನಿಲ್ಲಕ್ಕೆ ಸಾಧ್ಯ ಇಲ್ಲ. ನಾವು ತಂಪೆಯಲ್ಲಿ ಉಂಟು ಅಂತ ಹುಡುಕಿಕೊಂಡು ಬರ್ತೇವೆ. ಆನಂತರ ಅದೇ ಚಂದ್ರನ ಬೆಳದಿಂಗಳಂದರೆ ತಂಪಾಗಿರ್ತದೆ. ಸೊ ಶೀತಾಂಶು, ತಂಪಾದ ಬೆಳದಿಂಗಳನ್ನು ಕೊಡುವವ ಯಾರು? ಚಂದ್ರ. ಶೀತಾಂಶು ಮಂಡಲಂ, ಚಂದ್ರನ ಮಂಡಲ, ಚಂದ್ರನ ಬಿಂಬ ನೋಡಿದಾಗ ಏನಾದರೂ ತಾಪ ಆಗುತ್ತೋ? ಇಲ್ಲ. ಹೇಗಿದೆ? ಶಾಂತವಾಗಿದೆ, ಯಾವುದೇ ತಾಪ ಇಲ್ಲ, ಯಾವುದೇ ಉರಿ ಇಲ್ಲ, ಏನಿಲ್ಲ. ಸೊ ನೆರಳನ್ನು ಹುಡುಕಿಕೊಂಡು ಹೋಗಬೇಕಾಗಿಲ್ಲ, ಅಯ್ಯೋ ಕಾಲು ಸುಡ್ತದೆ ಅಂತ ಹೇಳ್ಕೊಂಡು ಓಡಬೇಕಾಗಿಲ್ಲ. ಶೀತಾಂಶು ಮಂಡಲಂ ಎಂತೇಳಿದ್ರೆ ಎಲ್ಲ ಒಳ್ಳೆ ತಂಪಾದ ಬೆಳದಿಂಗಳು, ಏನು ಕಾಲು ಸುಡುವುದಿಲ್ಲ
ಮೈಯೂ ಸುಡುವುದಿಲ್ಲ, ಎಲ್ಲಿಯೂ ಉರಿ ಆಗುವುದಿಲ್ಲ, ಎಲ್ಲಿಯೂ ಸೆಕೆ ಆಗುವುದಿಲ್ಲ. ಆ ರೀತಿಯ ಶೀತಾಂಶು ಮಂಡಲಂ ಯಾವ ಥರ ಇರುತ್ತದೋ ಆ ಥರ ಉಂಟು ಕೃಷ್ಣನ ಮುಖ ಅಂತೇಳಿದರೆ ಒಳ್ಳೆ ಕಳೆಯಿಂದ ಏನದು ಚಂದ್ರ ನಮಗೆ ಆ ಶರತ್ಕಾಲದ ಹುಣ್ಣಿಮೆ ಚಂದ್ರ ಯಾವ ಥರ ಪ್ರಕಾಶಮಾನವಾಗಿ ಶೀತಾಂಶುವಿನಿಂದ ತಂಪಾದ ಬೆಳದಿಂಗಳು ಕೊಡ್ತಾನೋ ಆ ಥರ ಬೆಳದಿಂಗಳು ಕೊಡ್ತಾ ಇದ್ದಾನೆ. ಕೃಷ್ಣನ ಮುಖದಿಂದ ಪ್ರಕಾಶ ಬರ್ತಾ ಇದೆ, ತಂಪಾಗಿ, ಯಾವುದೇ ಕಳವಳ ಇಲ್ಲ, ಏನಿಲ್ಲ. ಧರ್ಮರಾಜನಿಗೆ ಆಶ್ಚರ್ಯ ಆಗ್ತದೆ, ಅರೆ ಕೃಷ್ಣನಿಗೆ ಏನು ಕಳವಳನೇ ಆಗಿಲ್ಲಲ್ಲ ಅಂತ ಆಶ್ಚರ್ಯ ಆಗ್ತದೆ. ಆಗ ಕೃಷ್ಣನೇ ಕೇಳ್ತಾನೆ, ಏನಂತ ಹೇಳಿದರೆ, ಧರ್ಮರಾಜ ಏನಾಯಿತೋ, ಯಾಕೋ ಚಿಂತೆಯಿಂದ ಇದ್ದೀಯಾ? ಧರ್ಮರಾಜನಿಗೆ ಆಶ್ಚರ್ಯ, ದ್ವಾರಕೆಗೆ ಮುತ್ತಿಗೆ ಬಿದ್ದಿದೆ, ಕೃಷ್ಣ ಈ ರೀತಿ ಕೇಳ್ತಾ ಇದ್ದಾನೆ, ಏನಿದು ಅಂತೇಳಿದರೆ ನಮಗೆ ಮಧ್ವಾಚಾರ್ಯರು ನಮ್ಮನ್ನು ಚಿಂತನೆಗೆ ಗುರಿ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ಕೃಷ್ಣ ಭಗವಂತ ಸರ್ವಶಕ್ತ, ಅಚಿಂತ್ಯ ಶಕ್ತಿ ಇದೆ ಅವನಿಗಿದೆಲ್ಲ ಯಾವುದಾದ್ರೂ ಯೋಚನೆ ಮಾಡುವಂಥದ್ದ? ಅವನು ವಿಚಲಿತನಾಗಬೇಕಾ? ಬೇಡ. ಏನಾದರೂ ಒಂದು ವೇಳೆ ವಿಚಲಿತನಾದ ಹಾಗೆ ಕಂಡರೆ ಅದು ನಟನೆ ಮಾತ್ರ. ಯಾಕಂತೇಳಿದರೆ ಭಗವಂತನಿಗೆ ಯಾವ ರೀತಿಯಲ್ಲಿ ವಿಚಲಿತನಾಗಬೇಕಂತೇಳಿ ಯಾಕೆ? ಎಲ್ಲ ಶಕ್ತಿ ಇದೆ. ಅಂದರೆ ಇಲ್ಲಿ ಕೂತ್ಕೊಂಡೇ ಸಂಕಲ್ಪ ಮಾಡಿದರೆ ಏನು ಬೇಕಾದರೂ ಆಗಿಬಿಡ್ತದೆ. ಸೊ ಏನಂತ ಹೇಳಿದರೆ ಅದು ಅಲ್ಲ ಮಾಡೋದಿಲ್ಲ ಕೃಷ್ಣ. ಯಾಕೆ ಅಂತೇಳಿದರೆ ಲೋಕದ ದೃಷ್ಟಿಯಿಂದ ಏನಂತೇಳಿದರೆ ಮನುಷ್ಯನಾಗಿ ಜನ್ಮ ತಗೊಂಡ ಮೇಲೆ ಹಾಗೆ ಒಂದು ಸ್ವಲ್ಪ ನಟನೆ ಎಲ್ಲ ಮಾಡಬೇಕಲ್ಲ, ನಾನು ಮನುಷ್ಯ ಅಂತ. ಈ ರಾಕ್ಷಸರೆಲ್ಲ ಏನು ಮಾಡ್ತಾರೆ, ಅಯ್ಯೋ ಕೃಷ್ಣ ಮನುಷ್ಯ, ಈ ಕೃಷ್ಣನ ಮೇಲೆ ಭಗವಂತ ಅಂತೇಳಿ ಇಷ್ಟು ಈಗ ರಾಜಸೂಯ ಯಾಗದ ಆ ಇಡೀ ಪ್ರಪಂಚನೇ ಒಟ್ಟಾಗಿರುವಾಗ ಕೃಷ್ಣನೇ ಭಗವಂತ ಅಂತೇಳಿ ಸಾರಿ ಹೇಳಿದರೂ ಎಲ್ರಿಗೂ ಕೃಷ್ಣ ಅಂತೇಳಿದರೆ ಭಗವಂತನೇ ಕೃಷ್ಣ ಅಂತ ಆಶ್ಚರ್ಯ ತುಂಬಿ ಗೊತ್ತಾದರೂ ಅಂದರೆ ಏನಂದ್ರು ಮನುಷ್ಯ ಅಲ್ವಾ ಅನ್ನುವಂಥದ್ದು ಹೋಗೋದೇ ಇಲ್ಲ. ಮನುಷ್ಯ ಅಲ್ವ ರೀ, ಮನುಷ್ಯ, ದೇವರಾದರೆ ನಮಗೆ ಕಾಣಿಸೋದಿಲ್ಲ, ಮನುಷ್ಯ ಅಲ್ವಾ ಕೃಷ್ಣ ಅಂತ ಎಲ್ಲ ತಪ್ಪು ತಿಳ್ಕೊಂಡಿದ್ದಾರೆ. ಅಂದರೆ ಕೃಷ್ಣನಿಂದ ಅಂಥದ್ದೇನೂ ಆಗುವುದಿಲ್ಲ. ಧರ್ಮರಾಜ ಕೂಡ ಕಳವಳ ಮಾಡಿಕೊಂಡಿದ್ದಾನೆ. ಧರ್ಮರಾಜನಿಗೆ ಗೊತ್ತಿಲ್ವಾ, ಯಮಧರ್ಮನ ಮಗ ಯಾರು, ಧರ್ಮರಾಯ, ಅವನೇ ಕಳವಳ ಮಾಡ್ಕೊಂಡಿದ್ದಾನೆ. ಅಯ್ಯೋ ಅಲ್ಲಿ ದ್ವಾರಕೆಗೆ ಮುತ್ತಿಗೆ ಬಿದ್ದಿದೆ, ಕೃಷ್ಣ ಇಲ್ಲಿದ್ದಾನೆ, ಪಾಪ ನಮಗೋಸ್ಕರ ಕೃಷ್ಣ ಇಲ್ಲಿ ಬಂದ, ಅಲ್ಲಿ ದ್ವಾರಕೆಗೆ ಮುತ್ತಿಗೆ ಬಿದ್ದಿದೆ ಅಂತ ಅವನಿಗೆ ಕಳವಳ ಆಗಿದೆ. ಆದರೆ ಕೃಷ್ಣನಿಗೆ ಯಾವ ಕಳವಳವೂ ಇಲ್ಲ ಅಂತೇಳಿದರೆ ಇದೆಲ್ಲ ಗೊಂಬೆಯಾಟ ಕೃಷ್ಣಂದು ಅಂತೇಳಿದರೆ ಮಹಾಮಹಿಮನಾದ ಸರ್ವೋತ್ತಮನಾದ ಕೃಷ್ಣ, ಅವನಿಗೆ ಎಲ್ಲಿಯ ಕಳವಳ ಅಂತ ಹೇಳ್ತಾರೆ. ಕೃಷ್ಣ ಮುಖ ಶೀತಾಂಶು ಮಂಡಲಂ ಅಂತ ಹೇಳುವ ಮುಖಾಂತರ ಹೇಳ್ತಾರೆ ಸರ್ವಶಕ್ತನಾದ ಪರಮಾತ್ಮ ಅವನು ಅಂತ. ಸೊ ಹೇಳ್ತಾರೆ ಏನಿದು, ಹೀಗೆ ಸಾಲ್ವರಾಜ ಯಾದವರ ಮೇಲೆ ಬೇಗನೆ ದಾಳಿ ಮಾಡಲಿಕ್ಕೆ ಓಡ್ಕೊಂಡು ಬರ್ತಾ ಇದ್ದಾನೆ ಅಂತ ನಾರದರು ಹೇಳಿದಾಗ ಧರ್ಮರಾಜ ಕೃಷ್ಣನ ಮುಖ ನೋಡ್ತಾನೆ. ಏನು ನೋಡೋದದು, ಚಂದ್ರಮಂಡಲ, ಇದು ಚಂದ್ರಮಂಡಲದ ಹಾಗೆ ಇದೆ. ಸಾಲ್ವನು ಯಾದವರ ಮೇಲೆ ದಾಳಿ ಮಾಡುವಂಥ ವಿಚಾರ ಕೇಳಿದ ಧರ್ಮರಾಜ ಕೃಷ್ಣನ ಪ್ರತಿಕ್ರಿಯೆ ಹೇಗಿದೆ ಅಂತ ಕೃಷ್ಣನ ಮುಖ ನೋಡಿದ. ಕೃಷ್ಣನ ಮುಖ ಚಂದ್ರಮಂಡಲದಂತೆ ಪ್ರಶಾಂತವಾಗಿತ್ತು. ಸಾಲ್ವನ ದಾಳಿಯ ವಾರ್ತೆಯಿಂದಾಗಿ ಸರ್ವಸಮರ್ಥನಾದ, ಸರ್ವಶಕ್ತನಾದ, ಸರ್ವಸ್ವತಂತ್ರನಾದ ಭಗವಂತ ಯಾವುದೇ ರೀತಿಯ ಕಳವಳಕ್ಕೆ ಯಾಕೆ ಒಳಗಾಗಬೇಕು ಅನ್ನುವಂಥದ್ದು ಜಗತ್ತಿಗೆ ತಿಳಿಯುವಂತಿತ್ತು ಎಂದು ಅರ್ಥ ಸೂಚಿತವಾಗಿ ಮಧ್ವಾಚಾರ್ಯರು ಹೇಳ್ತಾ ಇದ್ದಾರೆ. ಯಾಕೆ ಕಳವಳ ಆಗಬೇಕ್ರಿ, ಅವನು ಭಗವಂತ, ಅವನಿಗೆಲ್ಲಿಯ ವಿಚಲನೆ, ಅವನಿಗೆ ಯಾವುದು ಕಳವಳ, ಅವನ ಮುಖದಲ್ಲಿ ಏನಾದರೂ ವಿಕಾರ ಇದೆಯೋಯೋ, ಯಾಕೆ ಬರ್ತದ್ರಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಶ್ಲೋಕವೇನಾರೆ, ಈ ಶೀತಾಂಶು ಮಂಡಲ ಗತಂ ಸ್ಮೃತಾತ್ಮ ಸಂಸ್ಥಂ, ಈ ಶಬ್ದ ಧನ್ವಂತರಿ ಮಂತ್ರ ಜಪ ಮಾಡುವಾಗ ಧ್ಯಾನ ಶ್ಲೋಕದಲ್ಲಿ ಬರ್ತದೆ. ಧನ್ವಂತರಿ ವರ್ಣನೆ ಮಾಡುವಾಗ ಶೀತಾಂಶು ಮಂಡಲ ಗತಂ ಸ್ಮೃತಾತ್ಮ ಸಂಸ್ಥಂ. ಓಕೆ, ನೆಕ್ಸ್ಟ್ ಶ್ಲೋಕ, ಅಸ್ತಿತ್ಯುಕ್ತ್ವಾ ಸ ಗೋವಿಂದಃ ಪ್ರೇಷಯಾಮಾಸ ಯಾದವಾನ್ ಪ್ರದ್ಯುಮ್ನಾದಿ ದಿನೈ ಕೈಶ್ಚಿತ್ ಸ್ವಯಂ ಚಾಗಾತ್ ಸಹ ಅಗ್ರಜಃ. 315ನೇ ಶ್ಲೋಕ. ನಾರದನಿಂದ ಸಾಲ್ವರಾಜ ಏನು ಹೇಳಿದ ಅಂತ ಕೇಳಿಸಿಕೊಂಡ ಆ ಶ್ರೀಕೃಷ್ಣನು ಹಾಗೇ ಆಗಲಿ, ಅಂದರೆ ಸಾಲ್ವರಾಜನು ಯುದ್ಧಕ್ಕೆ ಬರಲಿ, ಏನು ಮಾಡುತ್ತಾನೆ ನೋಡೋಣ ಅಂತ ಹೇಳುತ್ತಾನೆ.
ಹಾಗೂ ಪ್ರದ್ಯುಮ್ನ ಮೊದಲಾದ ಯಾದವರನ್ನು ಕಳುಹಿಸಿಕೊಡುತ್ತಾನೆ. ಕೆಲವು ದಿನಗಳ ನಂತರ ಅಣ್ಣನಾದ ಬಲರಾಮನೊಂದಿಗೆ ತಾನು ಕೂಡ ಹೋಗುತ್ತಾನೆ. ಅಸ್ತಿ ಇತ್ಯುಕ್ತ್ವಾ ಸ ಗೋವಿಂದಃ ಪ್ರೇಷಯಾಮಾಸ ಯಾದವಾನ್ ಪ್ರದ್ಯುಮ್ನಾದೀನ್ ದಿನೈಕೈಶ್ಚಿತ್ ಸ್ವಯಂ ಚಾಗಾತ್ ಸಹಾಗ್ರಜಃ. ಕೃಷ್ಣ ಅಸ್ತಿ ಅಸ್ತು ಇತಿ ಉಕ್ತ್ವಾ, ಆಯಿತು ಅಂತ. ಅಸ್ತು ಅಂದ್ರೇನು? ಆಗಲಿ ಅಂತ. ತಥಾ ಅಸ್ತು, ಹಾಗೆ ಆಗಲಿ, ಹಾಗೆ. ಅಸ್ತು ಇತಿ ಉಕ್ತ್ವಾ, ಹೌದಾ, ದಾಳಿ ಮಾಡ್ತಾ ಇದ್ದಾನ ಸಾಲ್ವರಾಜನ, ಸರಿ ಸರಿ ಆಗಲಿ, ಪರವಾಗಿಲ್ಲ. ಅಸ್ತು ಇತಿ ಉಕ್ತ್ವಾ, ಆಯಿತು ಅಂತ ಹೇಳಿ, ಅಸ್ತು ಇತಿ ಉಕ್ತ್ವಾ ಸ ಗೋವಿಂದ, ಮಹಾಮಹಿಮನಾದ ಭಗವಂತ ಶ್ರೀಕೃಷ್ಣನು ಗೋವಿಂದ. ಗೋ ಅಂತ ಹೇಳಿದ್ರೆ ಹಸುಗಳನ್ನು, ಅಂದರೆ ಗೋ ರಕ್ಷಣೆ ಮಾಡುವವನು. ಗೋ ಅಂದರೆ ವೇದಗಳ ರಕ್ಷಣೆ ಮಾಡುವವನು. ಹೀಗೆ ಗೋ ಅನ್ನುವಂಥ ಶಬ್ದಕ್ಕೆ ಭಾಳಷ್ಟು ಅರ್ಥ ಇದೆ, ಆಯಿತಾ. ಸೊ ಹೀಗೆ ಗೋವಿಂದ, ನಮ್ಮ ತಿರುಪತಿ ತಿಮ್ಮಪ್ಪನಿಗೆ ಅತ್ಯಂತ ಪ್ರಿಯವಾದ ಶಬ್ದ ಗೋವಿಂದ. ಸೊ ಗೋವಿಂದ ಭಗವಂತ ಶ್ರೀಕೃಷ್ಣನು ಯಾದವಾನ್ ಪ್ರೇಷಯಾಮಾಸ, ಜತೆಗಿರುವ ಯಾದವರನ್ನು ಕಳಿಸಿದ. ಸ್ವಲ್ಪ ನೋಡ್ರಪ್ಪ, ನೀವು ಹೋಗಿ ಹೊರಡಿ, ನಾನೊಂದು ಸ್ವಲ್ಪ ಇಲ್ಲಿ ಇರ್ತೀನಿ, ನೀವು ಹೋಗಿ. ಯಾದವಾನ್ ಪ್ರೇಷಯಾಮಾಸ, ಕಳಿಸಿದ, ಪ್ರೇಷಯಾಮಾಸ. ಪ್ರದ್ಯುಮ್ನಾದೀನ್, ಯಾರು ಯಾದವರನ್ನು ಕಳಿಸಿದ? ಯಾವ ಯಾದವರು ಅಂತ ಹೇಳಿದ್ರೆ ಪ್ರದ್ಯುಮ್ನಾದೀನ್, ಪ್ರದ್ಯುಮ್ನ, ಸಾಂಬ, ಇವರೆಲ್ಲ ಯಾರೆಲ್ಲ ಇದ್ದಾರೋ, ಸಾತ್ಯಕಿ, ಸುಮಾರು ಜನ ಇದ್ದಾರಲ್ಲ, ಸೊ ಅವನ್ನೆಲ್ಲ ಕಳಿಸಿದ. ಪ್ರದ್ಯುಮ್ನಾದೀನ್ ಯಾದವಾನ್ ಪ್ರೇಷಯಾಮಾಸ, ಪ್ರದ್ಯುಮ್ನನೇ ಮೊದಲಾದ ಯಾದವರನ್ನು ಕಳಿಸಿಕೊಟ್ಟ. ಕೈಶ್ಚಿತ್ ದಿನೈಹಿ, ಕೆಲವು ದಿನಗಳು, ಸ್ವಯಂ ಚ ಆಗಾತ್ ಸಾಗ್ರಜ. ಕೈಶ್ಚಿತ್ ದಿನೈಹಿ, ಕೆಲವು ದಿನಗಳಾದ ಮೇಲೆ, ಕೈಶ್ಚಿತ್ ಅಂದರೆ ಇನ್ನೊಂದು 4 ದಿನಗಳು ಆದಮೇಲೆ, ಸ್ವಯಂ ತಾನು ಹೊರಟ, ಚ ಅಗಾತ್ ಅಂದರೆ ಹೊರಟ, ಅಗಾತ್. ಸಹ ಅಗ್ರಜ, ಹಾಗಾದರೆ ಯಾದವರನ್ನು ಕಳಿಸಿಕೊಡುವಾಗ ಅಗ್ರಜ ಬಲರಾಮನನ್ನು ಕಳಿಸಿಕೊಡಲಿಲ್ಲ. ಈಗ ಹೊರಟ ಅಂತ ಹೇಳುವಾಗ ಕೃಷ್ಣ ಭಗವಂತ ಈಗ ಸ್ವಲ್ಪ ದಿನಗಳು ಮತ್ತೆ ಅಲ್ಲಿ ಇದ್ದು ಈಗ ಹೊರಟ. ಹೇಗೆ? ಚ ಅಗಾತ್ ಸಹ ಅಗ್ರಜ, ಬಲರಾಮನ ಜೊತೆಗೆ ಬಲರಾಮ ಹೋಗುವ, ಇನ್ನು ಹೊರಡುವ ಅಂತ ಹೊರಟರು. ಅಂದರೆ ಈ ಸುದ್ದಿಯಿಂದ ಸ್ವಲ್ಪವೂ ವಿಚಲಿತನಾಗದ ಕೃಷ್ಣನು ಸ್ವಲ್ಪ ದಿನ ಅಲ್ಲೇ ಇದ್ದು, ಸುದ್ದಿ ಕೇಳಿದ ಕೂಡಲೇ ಆ ಪ್ರದ್ಯುಮ್ನೇ ಮೊದಲಾದ ಯಾದವರನ್ನು ಕಳಿಸಿಕೊಟ್ಟು, ನೋಡ್ಕೊಳ್ಳಿ ನೀವು ಅಂತ, ಸಾಕಾಗ್ತದೆ, ತೊಂದರೆ ಇಲ್ಲ ಅಂತ. ಆಮೇಲೆ ಸ್ವಲ್ಪ ದಿನ ಅಲ್ಲಿ ಇದ್ದು ಬಲರಾಮನ ಜೊತೆಗೆ ಈಗ ಹೊರಟ. ಎಲ್ಲಿಗೆ? ದ್ವಾರಕೆಗೆ. ಸೊ ಪ್ರದ್ಯುಮ್ನ ಮೊದಲಾದ ಯಾದವಾನ್ ಪ್ರೇಷಯಾಮಾಸ, ಯಾದವರನ್ನು ಕಳಿಸಿ, ಕೈಶ್ಚಿತ್ ದಿನಹಿ, ಸ್ವಲ್ಪ ದಿನಗಳಾದ ಮೇಲೆ, ಸ್ವಯಂ ತಾನು, ಸಹ ಅಗ್ರಜ ಅಣ್ಣನೊಂದಿಗೆ, ಚ ಅಗಾತ್ ಹೊರಟ ದ್ವಾರಕೆಗೆ. ಸೊ ಇದಕ್ಕೇನು ಹೇಳ್ತಾರೆ ಅಂತ ಹೇಳಿದ್ರೆ, ಅಸ್ತಿ ಇತಿ ಉಕ್ತ್ವಾ, ಆಗಲಿ ಎಂದು ನುಡಿದು, ಆಗಲಿ, ಅಸ್ತು ಇತಿ ಎಂದು ನುಡಿದು, ಉಕ್ತ್ವಾ. ಸೊ ಅಸ್ತಿ ಇತಿ ಉಕ್ತ್ವಾ ಸ ಗೋವಿಂದ, ಆ ಭಗವಂತ ಶ್ರೀಕೃಷ್ಣನು ಪ್ರದ್ಯುಮ್ನಾದೀನ್ ಯಾದವಾನ್ ಪ್ರೇಷಯಾಮಾಸ, ಪ್ರದ್ಯುಮ್ನೇ ಮೊದಲಾದ ಯಾದವರನ್ನು ಕಳಿಸಿಕೊಟ್ಟ. ಆಮೇಲಿಂದ ಕೆಲವು ದಿನಗಳ ಬಳಿಕ, ಕೈಶ್ಚಿತ್ ದಿನೈಹಿ ಪಶ್ಚಾತ್ ಅಂತ, ಅದರ ಬಳಿಕ, ಸ್ವಯಂ ತಾನೇ ಹೊರಟ, ಸಾಗ್ರಜ ಬಲರಾಮನೊಂದಿಗೆ ತಾನೂ ತೆರಳಿದ. ಸ್ವಯಂ ಚ ಆಗ, ಸ್ವಯಂ ತಾನು ಕೂಡ ಹೊರಟ ದ್ವಾರಕೆಗೆ. ಸೊ ತಾನು ಕೂಡ ಹೊರಟ ದ್ವಾರಕೆಗೆ ಅಂತ ಹೇಳುವಾಗ ಕೃಷ್ಣ ಎಲ್ಲಿಂದ? ಇಂದ್ರಪ್ರಸ್ಥದಿಂದ ಹೊರಟ ಅಂತ. ಅಂದರೆ ಈಗ ವಿದುರೆಯಲ್ಲಿದ್ದಾನೆ, ದಾರಿಯಲ್ಲಿದ್ದು ಇಂದ್ರಪ್ರಸ್ಥ ಮುಟ್ಲಿಕ್ಕೆ ಆಗಿದೆ ಅಂತ ಲೆಕ್ಕ. ವೈಲಾರಿನಷ್ಟು ಶ್ಲೋಕ. ವಿದುರಸ್ತು ತಥೋ ಗತ್ವಾ ಧರ್ಮರಾಜಮಥಾತ್ಮಯತ್ ಭ್ರಾತೃಭಿರ್ವಾರ್ಯಮಾಣೋಪಿ ಕೃಷ್ಣಯಾ ಚ ಸ ಧರ್ಮರಾಟ್ ಸಾರ್ಧಂ ಮಾತ್ರ ಭ್ರಾತೃಭಿಶ್ಚ ಕೃಷ್ಣಯಾ ಚ ಯಯೌ ಧೃತಂ. 316 ಮತ್ತು 317 ಶ್ಲೋಕ. ಶ್ರೀಕೃಷ್ಣನು ಅಲ್ಲಿಂದ ಹೋದ ಮೇಲೆ ವಿದುರನಾದರೂ ಅಲ್ಲಿಗೆ ಹೋಗಿ ಧರ್ಮರಾಜನನ್ನು ಕರೆಯುತ್ತಾನೆ.
ಆಮೇಲೆ ಸಹೋದರರಿಂದಲೂ ಕುಂತಿಯಿಂದಲೂ ಕೂಡ ಈ ದ್ಯೂತ ನಮಗೆ ಬೇಡ ಎಂದು ತಡೆಯಲ್ಪಟ್ಟರೂ ಕೂಡ ಆ ಧರ್ಮರಾಜನು ತಾಯಿಂದಲೂ ಸಹೋದರರಿಂದಲೂ ಹಾಗೂ ಹೆಂಡತಿಯಾದ ದ್ರೌಪದಿಯಿಂದಲೂ ಕೂಡಿಕೊಂಡು ಶೀಘ್ರದಲ್ಲಿ ದ್ಯೂತಕ್ಕಾಗಿ ಹಸ್ತಿನಾವತಿಗೆ ಹೋಗುತ್ತಾನೆ. ವಿದುರಸ್ತು ತಥೋ ಗತ್ವಾ ಧರ್ಮರಾಜಂ ಅತಾಹ್ವಯತ್ ಭ್ರಾತೃಭಿರ್ವಾರ್ಯಮಾಣೋಪಿ ಕೃಷ್ಣಯಾ ಚ ಸ ಧರ್ಮರಾಟ್ ಸಾರ್ಧಂ ಮಾತ್ರ ಭ್ರಾತೃಭಿಶ್ಚ ಕೃಷ್ಣಯಾ ಚ ಯಯೌ ಧೃತಂ. ವಿದುರ ಬಂದಿದ್ದಾನೆ ಎಲ್ಲಿಗೆ? ಇಂದ್ರಪ್ರಸ್ಥಕ್ಕೆ. ವಿದುರಸ್ತು, ವಿದುರ ತು ಅಂತ ಹೇಳಿದ್ರೆ ಎಲ್ಲ ಮುಟ್ಟಿದ ಅಂತ ಆಯ್ತು. ಇಂದ್ರಪ್ರಸ್ಥಕ್ಕೆ ವಿದುರ ತು ಅಂತ ಹೇಳಿದ್ದಾರೆ. ತು ಅಂದ್ರೇನು? ಬಂದ ಅಂತ, ಹೊರಟಿದ್ದಾನಲ್ಲ, ಬಂದ. ವಿದುರಸ್ತು ತಥೋ ಗತ್ವಾ, ಆ ನಂತರ ಕೃಷ್ಣ ಅಲ್ಲಿಂದ ಹೊರಟು ಹೋಗಿ ಆಗಿದೆ, ಆಮೇಲಿಂದ ಬಂದ ಇವ. ತಥೋ ಗತ್ವಾ, ಹೋಗಿ ಎಲ್ಲಿಗೆ? ಇಂದ್ರಪ್ರಸ್ಥಕ್ಕೆ. ಪಾಂಡವರಿಗೆ ಹೇಳಿದ. ಧರ್ಮರಾಜಂ ಅತಾಹ್ವಯತ್, ನೋಡಪ್ಪ ನಿನ್ನ ದೊಡ್ಡಪ್ಪ ಧೃತರಾಷ್ಟ್ರ ಮಹಾರಾಜ ನನ್ನನ್ನು ಕಳಿಸಿದ್ದಾನೆ. ದ್ಯೂತ ಪಗಡೆ ಆಟ ಅಂತೆ, ಪಾಂಡವರು ಕೌರವರು ಕೂತ್ಕೊಂಡು ಆಟ ಆಡಬೇಕಂತೆ, ನಿನಗೆ ಆಹ್ವಾನ ಕೊಡಲಿಕ್ಕೆ ನಾನು ಬಂದದ್ದು. ಧರ್ಮರಾಜಂ ಅಥ, ಧರ್ಮರಾಜಂ ಅಂದರೆ ಯುಧಿಷ್ಠಿರನನ್ನು, ಅಥ ಬಂದವ ಯಾರು? ವಿದುರ. ಆಹ್ವಯತ್, ಆಹ್ವಾನ ಕೊಟ್ಟ. ಆಹ್ವಾನ ಕೊಟ್ಟು ಹೇಳಿದ ಅಂತವನು. ಏನಪ್ಪ ಧರ್ಮರಾಜ? ಕರೆದದ್ದು ದೊಡ್ಡಪ್ಪ, ಕರೆದದ್ದು ದೊಡ್ಡಪ್ಪ ಅಂತೇಳಿದರೆ ನೀನು ಹೋಗಬೇಕು. ಆದರೆ ದ್ಯೂತ ಇದು ಒಳ್ಳೆಯದಲ್ಲ, ನೋಡ್ಕೋ ಅಂತ ಎಲ್ಲ ಅವನನ್ನು ಎಚ್ಚರಿಸಿ ಧರ್ಮರಾಜನನ್ನು. ಆಮೇಲಿಂದ ಆಹ್ವಾನ ಕೊಡೋದು ಅವನ ಕರ್ತವ್ಯ ಅಲ್ವಾ? ರಾಜ ಕಳಿಸಿದ್ದಾನೆ, ಮಂತ್ರಿ ಬಂದಿದ್ದಾನೆ ಅಂತ ಹೇಳಿದ್ಮೇಲೆ ಬಂದ ಕೆಲಸ ಆಗಬೇಕಲ್ವ? ಬಂದ ಕೆಲಸ ಮಾಡಿದ್ದಾನೆ. ಸೊ ಮಾಡಿಬಿಟ್ಟು ಧರ್ಮರಾಜ ಹೊರಟೇ ಬಿಟ್ಟ. ಧರ್ಮರಾಟ್, ಧರ್ಮರಾಟ್ ಅಂದರೆ ಧರ್ಮರಾಜ ಏನು ಹೊರಟು ಬಿಟ್ಟ. ಯಾರು? ದೊಡ್ಡಪ್ಪ ಕರೀತಾರಲ್ವ? ದೊಡ್ಡಪ್ಪ ಕರೆದ ಮೇಲೆ ಅದು ಆಜ್ಞೆ, ಅದನ್ನು ಉಲ್ಲಂಘಿಸಲಿಕ್ಕಿಲ್ಲ. ಅಲ್ಲ, ಆಜ್ಞೆ ಅಂತೇಳಿದರೆ ನಿನಗೆ ಇಂದ್ರಪ್ರಸ್ಥ ಅಂತ ಒಂದು ಸಪ್ರೇಟ್ ದೇಶ ಕೊಟ್ಟಿದ್ದಾರಲ್ಲಪ್ಪ, ನೀನು ಅಲ್ಲಿ ರಾಜ ಅಲ್ವಾ? ಅವನು ಹಸ್ತಿನಾವತಿ ರಾಜ ಅಂತ ಅವನು ಆಜ್ಞೆ ಆಗೋದು ಹೇಗೆ ಅಂದರೆ ಆ ಮೈಂಡ್ ಸೆಟ್ ಹಾಗೇ ಇದೆ. ನಮ್ಮ ದೊಡ್ಡಪ್ಪ ಅವರು ರಾಜ ಅಂತ. ಸೊ ಅವ್ರು ರಾಜ ಅಂತೇಳಿದ್ರೆ ತನಗೆ ಬೇರೆ ದೇಶ ಒಂದು ಕೊಟ್ಟರೂ ಅದು ರಾಜ ಯಾರಂದರೆ ಧೃತರಾಷ್ಟ್ರನೇ ಅಂತ. ಯಾರ್ದು? ಯುಧಿಷ್ಠಿರನ ತಲೆಯಲ್ಲಿ ಹಾಗೆ ದೊಡ್ಡಪ್ಪ ಅಂದರೆ ರಾಜ ಅಂತ. ಆಮೇಲಿಂದ ಸರಿ, ಆಮೇಲೆ ಆ ರಾಜಾಜ್ಞೆ ಉಲ್ಲಂಘಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅವನಿಗೂ ಪಗಡೆ ಆಟ ಅಂದರೆ ಇಷ್ಟ. ಯಾರಿಗೆ? ಅದೇ ಈಗ ಯಾರಾದರೂ ನಮಗೆ ಶತ್ರುಗಳಿದ್ದರೆ ಅವರನ್ನು ಹೇಗಾದರೂ ಮಾಡಿ ಬಗ್ಗು ಬಡಿಬೇಕು, ಅವನನ್ನು ಬಿಡಬಾರ್ದು ಅಂತ ಹೇಳಿದರೆ ಮಂತ್ರ ಆಲೋಚನೆ ಮಾಡ್ತಾರೆ, ಮೀಟಿಂಗ್ ಮಾಡ್ತಾರೆ ಕೂತ್ಕೊಂಡು, ಹೇಗೆ ಅವನನ್ನು ಲಗಾಡಿ ತೆಗೆಯೋದು ಅಂತ. ಸೊ ಹೇಗೆ ಅಂತ ಹೇಳಿದರೆ ಅವನಿಗೆ ಇಂಥದ್ದೊಂದು ವೀಕ್ನೆಸ್ ಉಂಟು ನೋಡಿ, ಅದರಲ್ಲಿ ಹಿಡೀರಿ ಅಂತ. ಸೊ ಎಲ್ಲರಿಗೂ ಅದೇ ನೋಡ್ತಾರೆ, ಅವನು ಎಲ್ಲಿ ಸಿಕ್ಕಿ ಬೀಳ್ತಾನೆ ಅಂತ ಕೆಡ್ಡ ತೋಡ್ತಾರೆ, ಅಲ್ಲಿಂದ ಅವನನ್ನು ಮುಗಿಸ್ತಾರೆ. ಸೊ ಹೀಗೆ ಭ್ರಾತೃಭಿರು ಅಂತೇಳಿದ್ರೆ ಹೊರಟು ಬಿಟ್ಟ ಧರ್ಮರಾಜ. ಕೆಡ್ಡ ತೋಡಿದ್ದಾರೆ, ಧರ್ಮರಾಜ ಹೋಗಿ ಬಿದ್ದ. ಸೊ ಭ್ರಾತೃಭಿರು ವಾರ್ಯಮಾಣೋಪಿ ಅಂತೇಳಿದರೆ ಈ ವಿಷಯ ಕೇಳಿದ ಕೂಡಲೇ ಯಾರು? ಭೀಮಸೇನಾದಿಗಳು ಧರ್ಮರಾಜನಿಗೆ ಹೇಳ್ತಾರೆ, ನೋಡಪ್ಪ ಅಣ್ಣ ಯೋಚನೆ ಮಾಡು, ಅಂದರೆ ಕರೆದಿದ್ದಾನೆ ಅಂತೇಳಿದ ಕೂಡಲೇ ಹೋಗುವುದೇ ಅಲ್ಲ, ಅಂದರೆ ಇದು ಒಳ್ಳೆಯದಾ ಕೆಟ್ಟದಾ, ಹೋಗಲೇಬೇಕಾ, ಹೋಗದಿದ್ದರೆ ತೊಂದರೆ ಇಲ್ವಾ ಅಂತೇಳಿದರೆ ಇದು ಹೇಗೆ ಅಲ್ಲ ಅಂತ ವಿಚಾರ ಮಾಡಬೇಕಲ್ವಾ ಅಂತೇಳಿದರೆ ಭ್ರಾತೃಭಿಹಿ, ಭ್ರಾತೃ ಅಂದರೆ ಸಹೋದರರು, ಭ್ರಾತೃಭಿಹಿ ಅಂದರೆ ಬಹುವಚನ, ಸಹೋದರರಿಂದ ವಾರ್ಯಮಾಣೋಪಿ, ವಾರಯತು ನ್ಯವಾರಯತ್ ಅಂದರೆ ಏನು? ತಡೆಯುವುದು. ಅಂದರೆ ಬೇಡ ಅಣ್ಣ ಯೋಚನೆ ಮಾಡು ಅಂತೇಳಿ ಎಷ್ಟು ಹೇಳಿದರು. ವಾರ್ಯಮಾಣೋಪಿ ತಡೆದವನಾದರೂ ಹೊರಟೇ ಬಿಟ್ಟ. ದ್ರೌಪದಿ ಬಾ ಹೋಗುವ ಅಂತ ಹೇಳ್ಕೊಂಡು ಕೃಷ್ಣಯ ಅಂದರೆ ದ್ರೌಪದಿಯ ಜೊತೆಗೆ, ಆಮೇಲೆ ಪಾಂಡವರು ಯಾರು ತಮ್ಮಂದಿರ ಜೊತೆಗೆ, ಆಮೇಲೆ ಸಾರ್ಧಂ ಮಾತ್ರ ಕುಂತಿಯನ್ನು ಕರ್ಕೊಂಡು ಸಾರ್ಧಂ ಅಂದರೆ ಸಾ ಅರ್ಧಂ ಅಂತೆಲ್ಲ ಅಲ್ಲ, ಸಾರ್ಧಂ ಅಂದರೆ ಸಹ ಮಾತ್ರ, ಸಹ ಅಂತೇಳಿದರೆ ತಾಯಿಯ ಜೊತೆಗೆ, ಭ್ರಾತೃಭಿಶ್ಚ ಸಹೋದರರ ಜೊತೆಗೆ,
ಕೃಷ್ಣಯಾಚ ದ್ರೌಪದಿಯ ಜೊತೆಗೆ ಧೃತಂಯಯೌ ಹೊರಟೇ ಬಿಟ್ಟ, ನಡೆದ. ಯಾರು? ಧರ್ಮರಾಜ. ಎಲ್ಲಿಗೆ? ಹಸ್ತಿನಾವತಿಗೆ. ಅಂತೇಳಿದರೆ ಈಗ ವಿದುರ ಅಂತೇಳಿದರೆ ಓಡೋಡಿ ಬಂದರು. ಏನು ನಡ್ಕೊಂಡು ಬಂದಿದ್ದಾನ? ರಥದಲ್ಲಿ ಬಂದಿದ್ದಾನೆ. ಆದರೆ ಅವನು ಬಂದು ಮುಟ್ಟುವ ಹೊತ್ತಿಗೆ ಕೃಷ್ಣ ಹೋಗಿ ಆಗಿದೆ ಅಂತ ಹೇಳಿದ್ರೆ ನೀವು ಯೋಚನೆ ಮಾಡಿ. ಅಂದರೆ ಎಲ್ಲ ದೇವರ ಲೀಲೆ, ಭಗವಂತ ಎಲ್ಲ ಲೀಲೆ, ಅದು ಹೀಗೆ ಆಗಬೇಕು ಅಂತ ಹಾಗೆ ಆಗುವುದು. ವಿದುರ ಬರುವಾಗ ಕೃಷ್ಣ ಇಲ್ಲ. ಯಾಕೆ? ಕೃಷ್ಣ ಇದ್ದರೆ ಇದು ನಡೀತದ? ಪಗಡೆ ಆಟ ನಡೆಯುವುದಿಲ್ಲ. ಸೊ ಪಗಡೆ ಆಟ ನಡೀಲಿಲ್ಲ ಅಂತ ಹೇಳಿದರೆ ಪಾಂಡವರಿಗೆ ಶಿಕ್ಷೆ ಸಿಗ್ತದ? ಸಿಗುವುದಿಲ್ಲ. ಪಾಂಡವರಿಗೆ ಶಿಕ್ಷೆ ಸಿಗಲಿಲ್ಲ ಅಂತ ಹೇಳಿದರೆ ಯುದ್ಧ ಆಗ್ತದ? ಆಗುವುದಿಲ್ಲ. ಅಲ್ಲ, ಯುದ್ಧ ಆಗದಿದ್ದರೆ ಕೃಷ್ಣ ಅವತಾರ ಮಾಡಿದ್ಯಾಕೆ? ಈ ದುರ್ಯೋಧನಾದಿ ದುಷ್ಟರು ಸಾಯುವುದು ಬೇಡವಾ? ಇವರ ಸಂಹಾರ ಆಗೋದು ಬೇಡವಾ? ಭೂಭಾರ ಹರಣ ಆಗೋದು ಬೇಡವಾ? ಸೊ ಭೂಭಾರ ಹರಣ ಆಗಬೇಕಿದ್ದರೆ ವಿದುರ ಬರುವಾಗ ಕೃಷ್ಣ ಇರಲಿಲ್ಲ. ಸೊ ಹೀಗೆ ಧರ್ಮರಾಜ ಹೊರಟೇ ಬಿಟ್ಟ. ಸೊ ಏನಂತ ಹೇಳಿದ್ರೆ ವಿದುರ ಹಾಗೆ ಹೀಗಂತ ಬಂದು ತಲುಪಿದ, ಧರ್ಮರಾಜನನ್ನು ಆಹ್ವಾನಿಸಿದ. ಸೋದರರು ಮತ್ತು ದ್ರೌಪದಿ ಭ್ರಾತೃಭಿಹಿ ಕೃಷ್ಣಯ ವಾರ್ಯಮಾಣೋಪಿ, ಅಂದರೆ ಇಬ್ಬರಿಂದಲೂ ದ್ರೌಪದಿಯೂ ಬೇಡ ಅಂದ್ಲು, ಸಹೋದರರು ಬೇಡ ಅಂದರು. ವಾರ್ಯಮಾಣೋಪಿ ತಡೆಯಲ್ಪಟ್ಟರೂ ಧರ್ಮರಾಟ್ ಹೊರಟೇ ಬಿಟ್ಟ. ಧರ್ಮರಾಜ ಯಾರ ಒಟ್ಟಿಗೆ? ಸಹೋದರರೊಟ್ಟಿಗೆ, ದ್ರೌಪದಿ ಒಟ್ಟಿಗೆ, ಆಮೇಲೆ ಕುಂತಿ ಒಟ್ಟಿಗೆ. ಧರ್ಮರಾಜ ಹೊರಟು ನಿಂತ. ಕುಂತಿಯೊಂದಿಗೂ ಸೋದರರೊಂದಿಗೂ ದ್ರೌಪದಿಯೊಂದಿಗೂ ಸಮೇತನಾಗಿ ಬೇಗನೆ ಹಸ್ತಿನಾಪುರಿಗೆ ತೆರಳಿದ ಅನ್ನುವಂಥದ್ದು. ಇನ್ನು ಏನಾದರೂ ಧರ್ಮರಾಜ ಯೋಚನೆ ಮಾಡಿದ್ದಾನ ಹೊರಡುವ ಮೊದಲು ಏನಾದಿದ್ದರೆ ಮತ್ತೆ ಹೇಳ್ತಾರೆ. ಅದನ್ನು ಮತ್ತೆ ನಾಳೆ ನೋಡುವ. ಇವತ್ತಿಗೆ ಇಲ್ಲಿ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.